ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇಷ್ಟೆಲ್ಲ ವೈಫಲ್ಯಗಳು ರಾಜ್ಯ ಸರ್ಕಾರದಿಂದ ನೋಡೋದಕ್ಕೆ ಸಿಕ್ಕರೂ ಕೂಡ ಇದನ್ನ ಸಮರ್ಥವಾಗಿ ಕೈಗೆತ್ಕೊಂಡು ಅತಿ ದೊಡ್ಡ ಹೋರಾಟ ಮಾಡಿ ಜನರ ಬಳಿಗೆ ಹೋಗೋದು ಬಿಟ್ಟು ಬಿಜೆಪಿ ನಾಯಕರು ಏನು ಮಾಡ್ತಿದ್ದಾರೆ? ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇರುವ ವಿಚಾರಗಳ ಬಗ್ಗೆ ಹೋರಾಟ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ಕೇಸರಿ ಪಡೆ ವಿಫಲ ಆಗಿ ಹೋಗಿದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಿ ಕೇಸರಿ ಟೀಮ್ ವಿಫಲ. ಹೊಸ ನಾಯಕತ್ವದಲ್ಲಿ ಸರ್ಕಾರ ರಚನೆಯಾಗಿ 2 ವಾರ ಕಂಪ್ಲೀಟ್ ಆಯಿತು. ಆದರೆ ಸರ್ಕಾರದ ವಿರುದ್ಧ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ ಬಿಜೆಪಿ. ಯಾಕೆ? ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರ ಪ್ರಯೋಗಿಸುವಲ್ಲೂ ಕೂಡ ವಿಪಕ್ಷ ಫೇಲ್ ಆಗಿ ಹೋಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಸಮರ್ಪಕವಾಗಿ ಹೋರಾಟ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬಿಜೆಪಿಯ ಪ್ರಮುಖರ ಮೇಲೆ ಶಾಸಕರೇ ಬೇಸರ ಹೊರ ಹಾಕ್ತಿದ್ದಾರಂತೆ. ಬಿಡದಿ ವಿಚಾರವಾಗಿ ಮೌನಕ್ಕೆ ಜಾರಿದ್ದಾರೆ ಅಶೋಕ್ ವಿಜಯೇಂದ್ರ. ಯಾಕೆ? ಕೇವಲ ಹೇಳಿಕೆಗಳಿಗಷ್ಟೇ ಸೀಮಿತರಾಗ್ತಿದ್ದಾರೆ ಅನ್ನೋದನ್ನ ಪಕ್ಷದ ಒಳಗಡೆ ಇದ್ದಂತಹ ಶಾಸಕರೇ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ಸಮರ್ಥ ಹೋರಾಟ ಮಾಡುವಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾಳಿಯ ವಿಫಲ ಆಗಿದೆ. ಕಾರಣ ನಾಯಕತ್ವ ಗೊಂದಲ ಬಿಜೆಪಿ ಪಾಳಿಯದಲ್ಲಿ. ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾರ ಮಧ್ಯೆ? ವಿಪಕ್ಷ ನಾಯಕ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರ ಮಧ್ಯೆನೇ ಒಗ್ಗಟ್ಟಿಲ್ಲ. ಜಸ್ಟ್ ಇಬ್ಬರನ್ನ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಹೇಳಿಕೆ ಕೊಟ್ಟಿದ್ದನ್ನ ಬಿಟ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತವಾಗಿ ಬಿಜೆಪಿ ನಾಯಕರು ಎಲ್ಲೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಹೋರಾಟ ಮಾಡ್ತೀವಿ ಅಂತಿಲ್ಲ. ದೋಸ್ತಿ ಪಡೆಯಲ್ಲೂ ಕೂಡ ಬಿರುಕು ಕಾಣಿಸ್ಕೊಂಡಿದೆ. ದೋಸ್ತಿ ಆಗೂ ಕೂಡ ಹೋರಾಟಗಳು ಆಗ್ತಾ ಇಲ್ಲ. ಯಾಕೆ ಅನ್ನೋದೇ ಪ್ರಶ್ನೆ. ಏನಿವೆ ವೈಮನಸ್ಸು, ಒಗ್ಗಟ್ಟಿಲ್ಲ, ನಾಯಕತ್ವ ಗೊಂದಲ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳ್ಯದಲ್ಲಿ ಇರುವ ಶಾಸಕರೇ ಅಸಮಾಧಾನ ಹೊರ ಹಾಕ್ತಾ ಇರೋದ್ರಿಂದ ಇದೆಲ್ಲವೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಪಕ್ಷದ ಮೇಲೆ ಅನ್ನುವಂತಹ ಆತಂಕ ಶಾಸಕರು ಮತ್ತು ಕಾರ್ಯಕರ್ತರಲ್ಲೂ ಇದ್ದೇ ಇದೆ. ಅಟ್ಲೀಸ್ಟ್ ಈಗಲಾದರೂ ಒಂದು ಬಿಜೆಪಿ ಎದ್ದು ನಿಂತ್ಕೊಂಡು ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಈ ವಿಚಾರದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುತ್ತಾ? ಇದು ಕೂಡ ಪ್ರಶ್ನೆ ಇರೋದು.